ಇದು ನೋಡ್ರಿ, ಪ್ರಕೃತಿ ಮನಸ್ಸು ಮಾಡಿದರೆ ಹೇಗಾಗ್ತದೆ ಅನ್ನೋದಕ್ಕೆ ಒಂದು ವಾರದಲ್ಲಿ ಬದಲಾವಣೆ. ಸಿಂಪರಣೆ ಮಾಡುವಾಗ ಎಷ್ಟು ಪೋರ್ಷನ್ ಅಲ್ಲಿ ಮಾಡಬೇಕು ಅದೆಲ್ಲ ಹೇಗೆ ಅಂತ? ದೊಡ್ಡವಾದ್ರೆ ಮೆಕ್ಕೆಜೋಳ, ಜೋಳ, ಆಮೇಲೆ ಕಬ್ಬು ಇಂಥ ಬೆಳೆ ಆದರೆ ಕೀಟ ಮತ್ತು ರೋಗ ಬಾಧೆ ನೋಡಿದರೆ ಇದು ಯಾವ ಜಾಗದಲ್ಲಿ ಯಾವ್ದು ಸೂಕ್ತ? ಕೂಡ್ಲಿಗಿ ತಾಲೂಕು ಚಂದ್ರಶೇಖರಪುರ ಅಂತ ಒಂದು ಊರಿದೆ. ಅಲ್ಲಿ ಒಬ್ಬ ಸಬ್ಸಿಡಿ ವಸ್ತು ಕೊಡ್ತಾರ ಅಂದ್ರೆ ನಾವು ಕ್ಯೂ ನಿಂತ್ಕೊಂಡು ಎಲ್ಲಾನು ತಗೊಂಡ್ಬರ್ತೇವೆ. ಇಂಥವ್ರು ಬಿಟ್ಟಾರ ಅಂತ ನಾವು ಎಲ್ಲರ ಕೇಳ್ತೀವ? ಆಮೇಲೆ ಈ ಪೋಷಕಾಂಶಗಳು ಸಿಂಪರಣೆ ಮಾಡು, ಯಾರೋ ಒಬ್ಬರು ಈಗ ಕೂತ್ಕೊಂಡು ಹೇಳಿದಾನೆ, ಯೂಟ್ಯೂಬ್ನಾಗ ಹೇಳಾನ ಅಥವಾ ಫೇಸ್ಬುಕ್ನಾಗ ಹೇಳಿದಾನ. ಇನ್ನೊಂದು, ಈ ಬಾರಿ ಮಳೆ ವಿಚಾರದಲ್ಲಿ ಸಾಕಷ್ಟು ಏರುಪೇರು, ಎಲ್ ನಿನೋ ಎಫೆಕ್ಟ್ ಅಂತ ಕೂಡ ಹೇಳಿದ್ರು. ರೀಸೆಂಟ್ ಆಗಿ ನಾವು ಅದ್ರ ಬಗ್ಗೆ ಅಂದ್ರೆ ಈಗ ಯಾವ ಬೆಳೆಯನ್ನ ಬೆಳಿಬೇಕು ಅಂತ ಹೇಳಿ ನಿವೃತ್ತ ಕೃಷಿ ಜಂಟಿ ನಿರ್ದೇಶಕರಾದಂತಹ ರಾಮಕೃಷ್ಣ ಗೊಲ್ಲಾರ್ ಸರ್ ಹತ್ರ ಮೊನ್ನೆ ತಾನೇ ಮಾತಾಡಿದ್ವಿ, ಮಳೆ ಎಲ್ಲ ಇಲ್ಲ ಅಂತ. ಸದಾದ ನಂತರ 1 ವಾರಗಳ ಬಳಿಕ ಈಗ ಸಿಕ್ಕಾಪಟ್ಟೆ ಮಳೆ ಆಗಿದೆ ಅಲ್ಲಲ್ಲಿ ಕರ್ನಾಟಕದ ವಿವಿಧ ಭಾಗಗಳಲ್ಲಿ. ಸೊ ಮಲೆನಾಡು, ಶಿವಮೊಗ್ಗ, ಹಾಗೇನೆ ದಕ್ಷಿಣ ಕನ್ನಡ ಎಲ್ಲಾ ಕಡೆ ಕೂಡ ತುಂಬಾ ಮಳೆ ಆಗಿದೆ. ಸೊ ಈಗ ಯಾವ ಬೆಳೆಯನ್ನ ಬೆಳಿಬೇಕು, ಯಾವ್ದು ಬೆಸ್ಟ್ ಈ ಟೈಮಲ್ಲಿ, ಕೃಷಿಕರು ಯಾವ ಬೆಳೆಗೆ ಸೂಕ್ತ, ಅವರು ಯಾವುದನ್ನ ಸೂಕ್ತ ಮಾಡ್ಕೋಬಹುದು ಅನ್ನೋದನ್ನ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ನಿವೃತ್ತ ಜಂಟಿ ಕೃಷಿ ನಿರ್ದೇಶಕರಾದಂತಹ ರಾಮಕೃಷ್ಣ ಗೊಲ್ಲಾರ್ ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹೆಲೋ ಸರ್. ಹಲೋ, ನಮಸ್ತೆ. ಫೈನ್ ಸರ್, ಹೇಳಿ, ಮತ್ತೆ ಮಳೆ ಆಗಿದೆ. ಈಗ ಮೊನ್ನೆ ನಾವು ಮಾತಾಡಿದಂಥ ಸಂದರ್ಭದಲ್ಲಿ ಮಳೆ ಕಡಿಮೆ ಇದೆ, ಯಾವ ಬೆಳೆ ಬೆಳಿಬೇಕು ಅಂತ. ಈಗ ಸೊ ಎಲ್ಲ ಕಡೆ ನದಿ ಉಕ್ಕಿ ಹರಿತಾ ಇರುವಂಥ ದೃಶ್ಯಗಳು ಕೂಡ ಕಂಡು ಬಂದಿದೆ. ಇವಾಗ ಏನು ಮಾಡಬೇಕು, ಯಾವುದು ರೈಟ್ ಕ್ರಾಪ್ ಅಂತ? ಇದು ನೋಡ್ರಿ, ಪ್ರಕೃತಿ ಮನಸ್ಸು ಮಾಡಿದರೆ ಹೇಗಾಗ್ತದೆ ಅನ್ನೋದಕ್ಕೆ ಒಂದು ವಾರದಲ್ಲಿ ಬದಲಾವಣೆ. ಬರ ಅಂತ ಹೇಳಿ ಮಾತಾಡ್ತಿದ್ವಿ, ಈಗ ಮಳೆ ಅಂತ ಹೇಳಿ ಮಾತಾಡ್ತಾ ಇದ್ದೀವಿ. ಸೊ ಈಗ ನಾವು ಅಂದ್ಕೊಂಡಂಗೆ ಆವಾಗ ಬರ ಎಲ್ಲ ಕಡೆ ಇದ್ದಿಲ್ಲ, ಅದೇ ಥರ ಈಗ ಮಳೆ ಎಲ್ಲ ಕಡೆನೂ ಆಗಿಲ್ಲ. ಯಾಕೆ ನಮ್ಮ ಹತ್ರ ಬೇರೆ ಬೇರೆ ಕಡೆ ಜನ ಮಾತಾಡ್ತಾರೆ, ಮತ್ತು ವರದಿಗಳು ಇದ್ದಾವೆ ಅಲ್ಲೆಲ್ಲ. ಯಾಕೆ ಈಗ ಹಾವೇರಿನಲ್ಲಿ ಪಶ್ಚಿಮ ಭಾಗದಲ್ಲಿ ಮಳೆ ಆದರೆ ಅಲ್ಲಿ ಮೋಡ ಬಿತ್ತನೆ ಕಾರ್ಯ ಪ್ರಗತಿಯಲ್ಲಿದೆ. ಒಂದು 2 ತಾಲೂಕಿನಲ್ಲಿ ಮೋಡ ಸಿಗಲಿಲ್ಲ ಅಂತ ಅವ್ರಿಗೆ ಬಿತ್ತನೆ ಮಾಡಲಿಕ್ಕೆ ಆಗಲಿಲ್ಲ. ಸೊ ಅಂಥ ಪರಿಸ್ಥಿತಿನೂ ಇದೆ. ಅದಕ್ಕೆ 2-3 ಥರದ ಸ್ಥಿತಿಗತಿಗಳಿದ್ದಾವೆ. ಕೆಲವು ಕಡೆ ಅಪರಂಪಾರ ಮಳೆ ಅಂದರೆ ಬಹಳ ದೊಡ್ಡ ಮಳೆ ಆಗಿಬಿಟ್ಟಿದೆ. ಸೊ ನಾವು ಇಲ್ಲಿ ಈಗ ಎಲ್ಲಿ ಇನ್ನೂ ಮಳೆ ಆಗಿಲ್ಲ, ಇನ್ನೂ ಬಿತ್ತನೆಗೆ ಹಸಿ ಆಗೋಷ್ಟು ಮಳೆ ಆಗಿಲ್ಲ ಅಂದರೆ ಅವರು ಏನು ಈ ಇದನ್ನು ದೊಡ್ಡ ಕುಂಟೆ ಹಾಕಿ, ಬ್ಲೇಡ್ ಹ್ಯಾರೋ ಅಂತ ಹೇಳ್ತೀವಲ್ಲ, ಅದನ್ನು ದೊಡ್ಡ ಕುಂಟೆ ಹಾಕಿ ಹರಕೊಂಡು ಜಮೀನು ಇಟ್ಕೋಬೋದು. ಎಲ್ಲಿ ಅಲ್ಪ ಸ್ವಲ್ಪ ಮಳೆ ಆಗಿದ್ದರೆ ಅದನ್ನು ಇಟ್ಕೋಬೇಕು. ಮತ್ತು ಸಣ್ಣದಾಗಿ ಚೌಕ್ ಮಾಡಿ ಇಟ್ಕೊಂಡ್ರೆ ಮುಂದೆ ಬರೋ ಮಳೆ ಪ್ರಯೋಜನನ ಅಂಥ ರೈತರು ತಗೋಬೋದು. ಅದು ಯಾಕಂದರೆ ಅವು ಪ್ರಧಾನವಾಗಿ ಹಿಂಗಾರು ಪ್ರಧಾನ ಪ್ರದೇಶಗಳೇ ಇರ್ತಾವೆ. ಈಗೇನು ನಾವು ನೋಡ್ತಾ ಇದ್ದೀವಲ್ಲ, ಏನು ಒಣವಲಯಗಳು ಅದಾವೆ, ಆ ಒಣವಲಯಗಳಲ್ಲಿ ಮಳೆ, ಅದು ಪೂರ್ವ ಒಣವಲಯ ಇರ್ಬೋದು, ಕೇಂದ್ರ ಒಣವಲಯ ಇರ್ಬೋದು, ಅಥವಾ ಉತ್ತರ ಅಥವಾ ಈಶಾನ್ಯ ಒಣವಲಯ ಇದ್ದರೆ ಅಲ್ಲಲ್ಲೇ ಮಳೆ ಆಗಿಲ್ಲ. ಸೊ ಅಂಥಲ್ಲಿ ಚೌಕ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು ಆ ಥರದ ಇವರಿಗೆ. ಸೊ ಅದು ಮಳೆ ಆಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಇನ್ನು ಕೆಲವು ಕಡೆ ಈ ವಲಯ 3ರಲ್ಲಿ ಯಾವುದು ಈ ಗಡಿನಾಡು ಭಾಗ ಅಥವಾ ಅರೆಮಲೆನಾಡು ಪ್ರದೇಶಕ್ಕೆ ಹೊಂದ್ಕೊಂಡಿರೋಂಥ ಭಾಗಗಳಲ್ಲಿ, ಅಂದರೆ ಈಗ ನವಲಗುಂದ ತಾಲೂಕಿನ ಅಣ್ಣಿಗೇರಿ ಇರ್ಬೋದು, ಆಮೇಲೆ ಗದಗ ತಾಲೂಕಿನ ಮುಳುಗುಂದ ಭಾಗ ಇರ್ಬೋದು, ಇಂಥ ಭಾಗಗಳಲ್ಲಿ ಏನಾಗಿದೆ, ಸ್ವಲ್ಪ ಮಳೆ ಆಗಿದೆ, ದೊಡ್ಡ ಮಳೆ ಆಗಿಲ್ಲ ಅವ್ರಿಗೆ. ಸೊ ಅವರು ಅಲ್ಲಿ ಏನು ಮೊದಲು ಬಿತ್ತನೆ ಮಾಡಿದಂಥ ಹೆಸರು ಇರ್ಬೋದು, ಮುಖ್ಯವಾಗಿ ಹೆಸರು, ಆಮೇಲೆ ಕೆಲವರು ಸೋಯಾಬೀನ್ ಹಾಕಿದ್ದಾರೆ. ಸೊ ಅಂಥವ್ರು 2 ಅಥವಾ 3 ಗ್ರಾಮ್, ಅಂದರೆ ಈಗ 35ರಿಂದ 40 ದಿವಸದ್ದು ಬೆಳೆ ಇರ್ತದೆ, 2-3 ಗ್ರಾಮ್ 19-19, ಆಮೇಲೆ 13-0-45, ಅದು 1 ಹಸಿ ಕಡಿಮೆ ಇದ್ದರೆ 1 ಗ್ರಾಮ್ ಬಳಸಿದ್ರೂ ಪರವಾಗಿಲ್ಲ. ಆಮೇಲೆ ಈ ಲಘು ಪೋಷಕಾಂಶ ಮಿಶ್ರಣ ಸಿಗ್ತದೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ, ಅದನ್ನು ತೊಗೊಂಡ್ರೆ ಒಳ್ಳೆಯದು. ಅದಾದರೆ 3 ml 4 ml ತೇವಾಂಶದ ಲೆಕ್ಕದಾಗ ಅದನ್ನು, ಅಂದರೆ ಪ್ರತಿ ಲೀಟ್ರ್ ನೀರಿಗೆ ಆ ಥರ ಬೆರೆಸ್ಕೊಂಡು ನಾವು ಸ್ಪ್ರೇ ಮಾಡಬೇಕು. ಎಲ್ಲಿ ಹಸಿ ಕಡಿಮೆ ಐತಿ ಅಲ್ಲಿ ಅದನ್ನು
ನಾವು ಬುಡಕ್ಕೆ ಹಿಡಿಬೇಕು. ಅಂದರೆ ಬೇರಿಗೆ ನೀರು ಇಳಿಯೋಂಗೆ ಮಾಡಬೇಕು ಮತ್ತು ಇವಕ್ಕೆ ಮಾಡಬೇಕು. ಆಮೇಲೆ ಕೆಲವು ಕಡೆ ಏನಾಗಿದೆ, ಎಲ್ಲಿ ಮಳೆ ಆಗ್ತಾ ಇದೆ ಅಲ್ಲಿ ಈ ಹೆಸರು, ಸೋಯಾಬೀನು ಇಂಥ ಬೆಳೆಗಳಲ್ಲಿ ತುಕ್ಕು ರೋಗದ ಸಂಭವನೀಯತೆ ತುಂಬ ಇದೆ. ತುಕ್ಕು ರೋಗದ ಸಂಭವನೀಯತೆ ತುಂಬ ಇದೆ. ಅಂಥಲ್ಲಿ ನಾವು ಈ ಹೆಕ್ಸಾಕೊನಜೋಲ್ ಅಂತ ಏನು ಬರ್ತದೆ ಅದು ಭಾಳ ಚೀಪ್ ಆಗ್ತದೆ ಬೇರೆ ಎಲ್ಲದಕ್ಕಿಂತ ಕಂಪೇರ್ ಮಾಡಿದರೆ. 1 ml ಪ್ರತಿ ಲೀಟ್ರಿಗೆ ನಾವು ಬೆರೆಸ್ಕೊಂಡು ಅದನ್ನು ಸಿಂಪರಣೆ ಮಾಡಿದರೆ ತುಕ್ಕು ರೋಗನೂ ಹತೋಟಿ ಮಾಡ್ಬೋದು. ಮತ್ತು ಈ ತುಂಬ ಒಣ ಹವಾಮಾನ ಇರ್ತಕ್ಕಂಥಲ್ಲಿ ಬೂದಿ ರೋಗನೂ ಕೂಡ ಅದನ್ನು ಕಂಟ್ರೋಲ್ ಮಾಡ್ಬೋದು. ಮುಖ್ಯವಾಗಿ ಈ ಪೋಷಕಾಂಶ ಸಿಂಪರಣೆ ಇದೆಯಲ್ಲ, ಆ ಬೆಳೆ ಹಂತ, ತೇವಾಂಶ, ಅದನ್ನು ಮತ್ತು ಮಳೆ ನಿರೀಕ್ಷೆ ಇವನ್ನ ಲೆಕ್ಕದಾಗ ಇಟ್ಕೊಂಡು 1 ರಿಂದ 5 ಗ್ರಾಮ್ವರೆಗೂ ಇವು ಎರಡು ಏನು 13-0-45 19-19 ನೀರಿನಲ್ಲಿ ಕರಗೋ ಗೊಬ್ಬರಗಳಿದ್ದಾವೆ, ಅವು 1 ರಿಂದ ಹಿಡಿದು 5 ಗ್ರಾಮ್ವರೆಗೂ ಪ್ರತಿ ಲೀಟ್ರಿಗೆ ಅವನ್ನ ಬೆರೆಸ್ಕೊಂಡು ಲಘು ಪೋಷಕಾಂಶಗಳನ್ನು ಬೆಳೆಸ್ಕೊಂಡು ನಾವು ಸಿಂಪರಣೆ ಮಾಡೋವಂಥದ್ದು ಇದೆಯಲ್ಲ, ಅದು ತುಂಬಾ ಮುಖ್ಯ ಈ ಇದರಲ್ಲಿ. ಇನ್ನು ಮೆಕ್ಕೆಜೋಳ ಸಾಮಾನ್ಯವಾಗಿ ಇದು ಏನು ತೇವಾಂಶ ಚೆನ್ನಾಗಿರಲಿ, ಮಳೆ ಆಗಿರಲಿ ಇರ್ತದೆ. ಸೊ ಅಲ್ಲಿ ಎಲ್ಲಿ ಹಸಿ ಕಡಿಮೆ ಇದೆ ಇದೇ ಪೋಷಕಾಂಶ ಮಿಶ್ರಣನ ಅಲ್ಲಿ ಕೂಡ ಮಾಡ್ಬೋದು. ಮತ್ತು ಅಲ್ಲಿ ಲದ್ದಿ ಹುಳದ ಬಾಧೆ ಅಥವಾ ಈ ಫಾಲ್ ಆರ್ಮಿ ವರ್ಮ್ ಬಾಧೆ ಇರ್ತದೆ. ಸೊ ಅದಕ್ಕೆ ಹುಳ ಸಣ್ಣದಿದ್ದರೆ ಇಮಾಮೆಕ್ಟಿನ್ ಬೆಂಜೋಯೇಟು 0.5 ಗ್ರಾಮ್ 1 ಲೀಟ್ರಿಗೆ, ಹುಳ ದೊಡ್ಡದಿದ್ದರೆ 0.4 ml ಅಲ್ಲಿ 0.4 ml ಅಂದರೆ ಅದು ಇದನ್ನು ಯಾವುದು ಕ್ಲೋರಂಟ್ರಿನಿಲಿಪೋಲ್ ಅಂತ ಬರ್ತದೆ, ಕೊರಾಜನ್ ಅಂತ ಹೇಳಿ, ಅದನ್ನು ನಾವು ಬಳಸಿದರೆ ಹುಳ ದೊಡ್ಡದಿದ್ದಾಗ ಅದನ್ನು ಬಳಸಿದೆ. ಮತ್ತು ಸುಳಿಗೆ ಪ್ರತಿ ಸುಳಿಗೆ ಅದು ತುಂಬ ಹಂಗೆ ನಾವು ಸಿಂಪರಣೆ ಮಾಡಿದರೆ ಆ ಹುಳುಗಳನ್ನು ನಾವು ಸಮರ್ಥವಾಗಿ ಕಂಟ್ರೋಲ್ ಮಾಡ್ಬೋದು ಅವನ್ನ. ಇನ್ನು ಈಗ ಇದು ಯಾವುದು ಹತ್ತಿ ಬೆಳೆಯಲ್ಲಿ ಈಗ 2 ಮೈ ಎಡೆ ಹೊಡೆಯೋದ್ರ ಬದಲು 1 ಮೈ ಎಡೆ ಹೊಡೆದು ಬೋಧೆ ಏರಿಸ್ಬೇಕು. ನಾವು ಬೋಧೆ ಏರಿಸ್ತೇವೆ, ಗಿಡ ಗಾಳಿಗೆ ಹೊಯ್ದಾಡೋದು ಕಡಿಮೆ ಆಗ್ತದೆ. ಇನ್ನು ಬರೋದು ಆಷಾಢ ಮಾಸ ಅಂದರೆ ಇನ್ನೂ ಜಾಸ್ತಿ ಗಾಳಿ ಇರ್ತದೆ, ಹೊಯ್ದಾಡೋದು ಕಡಿಮೆ ಆಗ್ತದೆ. ಅಲ್ಲಿನೂ ಕೂಡ ಹಂತ ನೋಡಿಕೊಂಡು 2 ರಿಂದ 4 ml 4 ಗ್ರಾಮ್ವರೆಗೂ 2 ರಿಂದ 4 ಗ್ರಾಮ್ವರೆಗೂ ಈ 13-0-45 19-19 ಮತ್ತು 3 ರಿಂದ 5 ಮಿಲಿಲೀಟ್ರ್ವರೆಗೆ ಲಘು ಪೋಷಕಾಂಶ ಮಿಶ್ರಣ ಏನಿದೆ ಅವುಗಳನ್ನು ಪ್ರತಿ ಲೀಟ್ರ್ ನೀರಿಗೆ ಬೆರೆಸ್ಕೊಂಡು ಹಾಕಬೇಕು. ಇನ್ನು ಗಡಿನಾಡು ಭಾಗ ಅಂದರೆ ಈಗೇನು ಅರೆಮಲೆನಾಡು ಪ್ರದೇಶ ಇದೆ ಅಲ್ಲಿ ಹತ್ತಿ ಬೆಳೆಗೆ ಈ ಕಾಂಡದ ಮೂತಿ ಹುಳು, ಸ್ಟೆಮ್ ವಿವಿಲ್ ಭಾಳ ಬರ್ತದೆ. ಅದು ಬಂತು ಅಂದರೆ ಒಳಗೆ ಹೋಗ್ತು ಅಂದರೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಸೊ ಅದನ್ನು ನಾವು ಕಂಟ್ರೋಲ್ ಮಾಡಬೇಕಂದ್ರೆ ಈ 30 ದಿನದ ಹಂತದೊಳಗೆ ಕ್ಲೋರಂಟ್ರಿನಿಲಿಪೋಲ್ ಅಥವಾ ಸ್ಪೈಂಟೋರಮ್ ಇಂಥ ಕೀಟನಾಶಕಗಳನ್ನು ನಾವು ಸಿಂಪರಣೆ ಮಾಡಬೇಕು. ಇವನ್ನ ಅದನ್ನು ಕೀಟನಾಶಕ ಹಾಕೋದ್ರಿಂದ ತೊಂದರೆ ಆಗಲ್ವಾ ಬೆಳೆಗೆ? ಅಂದರೆ ಕೆಮಿಕಲ್ ಅಂತ ಹೇಳ್ತಾರೆ, ಇನ್ಸೆಕ್ಟಿಸೈಡನ್ನು ಜಾಸ್ತಿ ಸ್ಪ್ರೇ ಮಾಡಬಾರ್ದಂತ. ಸೊ ಇದಕ್ಕೇನು ಹೇಳ್ತೀರಿ ಅಂತ? ಬಿಕಾಸ್ ಮಳೆ ಕೂಡ ಆಗ್ತಾ ಇಲ್ಲ, ಸೊ ಗಿಡ ಏನಾರು ಹಾಳಾಗುವಂಥ ಚಾನ್ಸ್ ಇದೆಯಾ? ಇಲ್ಲ, ಇದರಲ್ಲಿ ಏನದಾವೆ ಈಗ ಈ ಕೀಟ ಮತ್ತು ರೋಗ ಬಾಧೆ ನೋಡಿದರೆ ಇದು ತುಂಬ ಅಂದರೆ ಯಾವುದು ಕೀಟನಾಶಕ ಸುರಕ್ಷಿತ ಅಲ್ಲ, ಎಲ್ಲವೂ ವಿಷಗಳೇ ಅವು. ಆದರೆ ಅದರಲ್ಲೇ ಬಳಸ್ತಕ್ಕಂಥದ್ದು ನೀಲಿ ಬ್ರ್ಯಾಂಡು, ಗ್ರೀನ್ ಆ ಥರದವು ಏನಿರ್ತಾವಲ್ಲ, ಈಗ ಕ್ಲೋರಂಟ್ರಿನಿಲಿಪೋಲ್ ಏನಿದೆಯಲ್ಲ ಅದು ಮಾನವರಿಗೆ, ಪ್ರಾಣಿಗಳಿಗೆ ಅದು ಅಷ್ಟೊಂದು ವಿಷಕಾರಕ ಅಲ್ಲ. ಸೊ ಅಂಥವನ್ನ ಬಳಸಬೇಕು. ಇವು ಕೆಲವು ಕೀಟನಾಶಕಗಳೇನಿದಾವೆ ಇವುಗಳನ್ನು ನಮ್ಮ ಏನು ಉಳಿಕೆ ಅಂಶ, ರಾಸಾಯನಿಕಗಳ ಉಳಿಕೆ ಅಂಶ ಕಾಳಿನಲ್ಲಿ ಉಳಿದು ನಮ್ಮ ಮಾನವರ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರ್ತದೆ ಅಂತೀವಿ, ಅಂಥದ್ದು ಇರೋದಿಲ್ಲ. ಇಲ್ಲಿ ಉಳಿಕೆ ಅಂಶ ಭಾಳ ಕಡಿಮೆ ಅದು ಇರೋದಿಲ್ಲ. ಇವೆಲ್ಲ ಎಕ್ಸೆಪ್ಟೆಡ್ ಗ್ರೇಡ್ಸ್ ಇವನ್ನ ಬಳಸ್ಬೋದು, ಇಲ್ಲಿ ಬಳಸ್ಬೋದು. ಆಮೇಲೆ ಇದರಲ್ಲಿ ಹತ್ತಿನಲ್ಲಿ ಹೇಳಿ ಆಯಿತು. ಯಾರು ಹೂವಾಡೋ ಹಂತ ಇತ್ತು ಅಂದರೆ ಆವಾಗ ಮಳೆ ಹಿಡ್ಕೊಂಡು ಹೂವಾಡೋ ಹಂತ ಇತ್ತಂದರೆ ಅಲ್ಲೂ ಕೂಡ ಶಿಲೀಂಧ್ರನಾಶಕ, ಅದು ಕಾರ್ಬನ್ ಡೈಜಿಮ್ ಆಗಿರ್ಬೋದು, ಹೆಕ್ಸಾಕೊನಜೋಲ್ ಆಗಿರ್ಬೋದು ಅಥವಾ ಪ್ರೊಪಿಕೊನಜೋಲ್ ಆಗಿರ್ಬೋದು, ಅವನ್ನ 1 ml ಅಥವಾ 2 ಗ್ರಾಮು ಅವನ್ನ ನಾವು ಬಳಸಿದರೆ ಏನಾಗ್ತದೆ, ಮೋಪು ಕೊಳೆಯೋದು ಕಡಿಮೆ ಆಗ್ತದೆ. ಇಲ್ಲಾಂದರೆ ಈ ಮಳೆ ಪರಿಣಾಮದಿಂದಾಗಿ
ಹೂವಿನ ಪಕಳೆ ಅವು ಅಲ್ಲೇ ಗಿಡದಲ್ಲೇ ಕೊಳಿಲಿಕ್ಕೆ ಶುರು ಮಾಡ್ತವೆ. ಸೊ ಇದರಲ್ಲಿ ಈ ಮುಖ್ಯವಾಗಿ ಪೋಷಕಾಂಶದ್ದು ಏನಿದೆಯಲ್ಲ, ತೇವಾಂಶ ಮತ್ತು ಅದನ್ನು ಆಧಾರ ಇಟ್ಕೊಂಡು. ಇನ್ನೊಂದು ಮುಖ್ಯವಾದ ಎಚ್ಚರಿಕೆ ಅಂದರೆ, ಈಗ ಮಳೆ ಆಗಿಬಿಟ್ಟೈತೆ ಬಿಡಪ್ಪ, ಹಾಕಿಬಿಡೋಣ ಒಂದು ಚೀಲ ಯೂರಿಯಾ. ಖಂಡಿತ ಹಂಗೆ ಮಾಡೋದು ಬೇಡ. ಹಂಗೆ ಮಾಡಿದವು ನಮ್ಮದು ಅನುಭವ ಇದೆ. ಕೂಡ್ಲಿಗಿ ತಾಲೂಕು ಚಂದ್ರಶೇಖರಪುರ ಅಂತ ಒಂದು ಊರಿದೆ, ಅಲ್ಲಿ ಒಬ್ಬ ನಮ್ಮ ಸ್ನೇಹಿತರು ಸಂದೀಪ್ ಅಂತ ಇದ್ದಾರೆ. ಸೊ ಅವರು ಸಾಮಾನ್ಯವಾಗಿ ಸಾಯಂಕಾಲ ರಾತ್ರಿ 10 ಗಂಟೆ ಮೇಲೆ ಫೋನ್ ಮಾಡೋದು, ಮಳೆ ಆಗಿದೆಯಾ? ಮಳೆ ಇಲ್ಲ ಸರ್, ಮಳೆ ಹಸಿ ಮಳೆ ಇಲ್ಲ. ಹಂಗಾರೆ ನೀವು ಯಾವ ಯೂರಿಯಾ ಹಾಕಬೇಡ್ರಿ. ಅವರು ಎಷ್ಟು 12 kg DAP 1 ಎಕರೆಗೆ ಹಾಕಿದ್ರು. 8 ಎಕರೆ ಹೈಬ್ರಿಡ್ ಜೋಳ ಇತ್ತು. ಹಾಕೋಣ ಅಂತ ಅವರಪ್ಪ ಕೊನೆಗೆ ಬೈದೇ ಬಿಟ್ರು ಅವರು. ಇವೊಬ್ಬ ಸಲಹೆ ಕೇಳವ, ಅವೊಬ್ಬ ಸರ್ರಾತ್ರಿನಾಗ ಸಲಹೆ ನೀಡೋ ಸಾಹೇಬ, ಹಿಂಗೆ ಇದೇ ಮಾತು ಹೇಳು. ಅವ್ನ ಮಾತು ಕೇಳ್ಕೊಂಡು ನೀವು ಗೊಬ್ಬರ ಹಾಕೋದಿಲ್ಲ ಅಂತ. ಇಲ್ಲಪ್ಪ, ಅವ್ರು ನನಗೆ ಭಾಳ ಇದನ್ನು ಮಾಡ್ಯಾರ, ಇಲ್ಲ ಮಾತಾಡ್ಸೋದಿಲ್ಲ ಅಂದಾರ ಅಂತ ಹೇಳಿ ಅವರು ಹೇಳಿಂದ ಅವನು ಗೊಬ್ಬರ ಹಾಕಲಿಲ್ಲ. ಅವರಪ್ಪ ಮಾತ್ರ ಗೊಬ್ಬರ ಹಾಕು ಅನ್ನೋದು ಬಿಡಲಿಲ್ಲ. ಕೊನೆಗೆ ಏನಾಗ್ಬಿಡ್ತು, ಅದು ಕೂಡ್ಲಿಗಿ ತಾಲೂಕು ಸಂಡೂರು ತಾಲೂಕು ಹೊಂದ್ಕೊಂಡದಾವ. ಆ ಮಳೆ ಆಗಿದ್ದು ನೋಡಿ ಸಂಡೂರವರು ಚೀಲ 1.5 ಚೀಲ 2 ಚೀಲ ಯೂರಿಯಾ ಹಾಕಿಬಿಟ್ರು. ಇವ್ರು ಹಾಕಲಿಲ್ಲ. ಕೊನೆಗೆ ಉಳಿದಿದ್ದು ಇವ್ರದ್ದು 8 ಎಕರೆ ಜೋಳ. ಆ 8 ಎಕರೆ ಜೋಳದಾಗ 12 ಚೀಲ ಎಕರೆಗೆ ಹೈಬ್ರಿಡ್ ಜೋಳ ಆಯಿತು. ಅವರಪ್ಪ ಸ್ನೇಹಿತರಿಗೆ ಬೇರೆದವ್ರಿಗೆ ಕರ್ಕೊಂಡೋಗಿ ನಮ್ಮ ಮಗ ಬೆಳೆದಾನ ನೋಡ್ರಿ ಅಂತ ತೋರಿಸಿದ್ರು. ಇದು ಅನುಭವ. ಇನ್ನೂ ಒಂದು ಕೆಟ್ಟ ಅನುಭವ ಹೇಳಬೇಕು ಅಂದರೆ, ಆಗಸ್ಟ್ 14 ದೇವಿಕೆರೆ ಅಂಥೇಳಿ ಜಗಳೂರು ತಾಲೂಕು 2012ರಲ್ಲಿ ನಾನು ಹೋಗಿದ್ದೆ. ಅದನ್ನು ಸ್ವಾತಂತ್ರ್ಯ ದಿನದ ಹಿಂದಿನ ದಿನ ಬೆಳೆ ಚೆನ್ನಾಗಿದೆ ಅಂಥೇಳಿ ಪತ್ರಿಕಾ ಪ್ರಕಟಣೆ ಕೊಟ್ಟು ಬಿಟ್ಟೆ. ಅದು ಮುಂದೆ ಏನಾಗ್ಬಿಡ್ತು, ಒಂದು ವಾರದಲ್ಲಿ ಅವರು ನೆಗು ಕಂಡು ಅಂದರೆ ಲೆಕ್ಕ ತಪ್ಪಿ ಯೂರಿಯಾ ಬಳಸಿಬಿಟ್ರು. ಆಗಸ್ಟ್ 29ಕ್ಕೆ ಆ ಊರಿಗೆ ಹೋದರೆ ಬೆಳೆ ಎಲ್ಲ ಸುಟ್ಟಂಗೆ ಆಗಿಬಿಟ್ಟಿದ್ದು. ಅವು 6-7 ಚೀಲನೂ ಬರಲಿಲ್ಲ ಮೆಕ್ಕೆಜೋಳ. ನಾವು ಲಾಸ್ಟ್ ಟೈಮು ಒಂದು ಉದಾಹರಣೆ ಹೇಳಿದ್ವಿ, ಅವು ಕಾಡಜ್ಜಿ ರೈತಂದು ಹನುಮಂತಪ್ಪ ಅಲಿಗಿಲ್ವಾಡ ಅಂತೇಳಿ. ಸೊ ಅವ್ರದ್ದು ನೀರು ಹಾಯಿಸಿ 40 ಚೀಲ ಬಂದಿತ್ತು, ನೀರು ಹಾಸ್ಲಿಲ್ದರು 7-8 ಚೀಲ ಬಂದಿತ್ತು. ಹಂಗಾಗಿ ಹೋಗ್ಬಿಡ್ತು. ನಾವು ಹೇಳಿದ್ದು ಬೆಳೆ ಚೆನ್ನಾಗಿದೆ ಅನ್ನೋದು ಅದು ವ್ಯತಿರಿಕ್ತ ಹೇಳಿಕೆ ಅನ್ನೋ ಥರ ನಾವು ಜನಪ್ರತಿನಿಧಿಗಳಿಂದ ಪ್ರತಿರೋಧನ ಎದುರಿಸ್ಬೇಕಾಯ್ತು. ಸೊ ಹಂಗಾಗಿಬಿಡ್ತದೆ. ಅದಕ್ಕೆ ದಯವಿಟ್ಟು ಆ ಚೀಲಗಂಟ್ಲೆ ಯೂರಿಯಾ ಹಾಕಬೇಡ್ರಿ. ಭಾಳ ಅಂದ್ರೆ 20 kg ಯೂರಿಯಾ ಹಾಕಿರಿ. ಆಮೇಲೆ ಪೋಷಕಾಂಶ ಸಿಂಪರಣೆ ಮೇಲೆ ನೀವು ಬೆಳೆನ ಮಾಡಿ. ಈಗ ಇನ್ನೂ ಮುಖ್ಯ ಅಂದರೆ, ಎಲ್ಲ ಕಡೆ ಈ ಕಬ್ಬು ಎಲ್ಲಿ ಬೆಳೀತಾರೆ ಅವೆಲ್ಲ ಹೊಳೆ ದಂಡಿ ಊರುಗಳೇ. ಹೊಳೆಯಿಂದ ಪಂಪ್ ಸೆಟ್ ಇಟ್ಕೊಂಡು ಮಾಡಿರ್ತಾರೆ. ಅಲ್ಲಿ ಕೆಲವು ಬೆಳಗಾಂ ಜಿಲ್ಲೆ ಅಂತೂ ಭಾಳಷ್ಟು ಮಳೆ ಆಗಿದೆ, ಭಾಳ ಕಡೆ ಮಳೆ ಆಗಿದೆ. ಸೊ ಅಲ್ಲಿ ಏನು ಮಾಡಬೇಕೀಗ ಅಂದರೆ, ಎಲ್ಲಿ ಈಗ ಇನ್ನು ಮೇಲೆ ನೀರು ಹೋಗೋದವ ಅಥವಾ ನೀರು ಹೊಕ್ಕಿದ್ವು ಅದಾವ, 10 ಗ್ರಾಮ್ 19 ಮತ್ತು 5 ml ಈ ಲಘು ಪೋಷಕಾಂಶ ದ್ರಾವಣ ಅವನ್ನ ಮಿಶ್ರಣ ಅವನ್ನ ಮಿಕ್ಸ್ ಮಾಡಿಕೊಂಡು ಪ್ರತಿ ಲೀಟ್ರಿಗೆ ಮಿಕ್ಸ್ ಮಾಡಿಕೊಂಡು, ಅಥವಾ ನಾನು ಡ್ರೋನ್ಲೇನೆ ಸ್ಪ್ರೇ ಮಾಡಬೇಕು. ಡ್ರೋನ್ಲೇ ಸ್ಪ್ರೇ ಮಾಡ್ತೇವೆ ಅಂದರೆ ಎಕರೆಗೆ 2 kg 19 ಆಮೇಲೆ 1 ಲೀಟರು ಈ ಲಘು ಪೋಷಕಾಂಶಗಳ ಮಿಶ್ರಣ ಇವನ್ನ ಬೆರೆಸಿ ಡ್ರೋನ್ಲೇ 2 ವಾರಕ್ಕೊಮ್ಮೆ, ಕನಿಷ್ಠ ಅಂದರೆ 10 ದಿನ, ಅದಕ್ಕಿಂತ ಮೊದಲು ಬೇಡ, 12ರಿಂದ 14 ದಿನಕ್ಕೊಮ್ಮೆ ಎಷ್ಟು ದಿನ ಸಾಧ್ಯ ಆಗ್ತದೆ ಇದನ್ನು ಸ್ಪ್ರೇ ಮಾಡ್ತಾಯಿದ್ರೆ ಅತಿ ಮಳೆಯಿಂದ ಏನು ಕಬ್ಬು ಇಳುವರಿ ಕಡಿಮೆ ಆಗ್ತದೆ ಅಥವಾ ನೀರು ಹೆಚ್ಚಾಗಿ ಬೆಂಡ್ ಆಗ್ತದೆ ಅನ್ನೋದು ಇದೆಯಲ್ಲ, ಅಂಥ ಇದನ್ನು ಆತಂಕದಿಂದ ನಾವು ಹೊರಗೆ ಬರ್ಬೋದು. 3ನೇ ದಿನಕ್ಕೆ ನಾವು ಸ್ಪ್ರೇ ಮಾಡಿದ 3ನೇ ದಿನಕ್ಕೆ ಇದು ಬರ್ತದೆ. ಮಳೆ ನೀರು ಇದು ಅಂದರೆ ಸುಳಿಯೊಳಗೆ ನೀರು ಹೋಗಬಾರ್ದು. ಇದು ಗೊಂಜಾಳ ಇರ್ಬೋದು ಅಥವಾ ಕಬ್ಬು ಇರ್ಬೋದು, ಯಾವುದೇ ಬೆಳೆ ಇರ್ಬೋದು, ಸುಳಿಯೊಳಗೆ ನೀರು ಹೋಗಲಿಲ್ಲ. ಆಮೇಲೆ ಈ ಬೇಳೆಕಾಳುಗಳಲ್ಲಿ 12 ತಾಸು 10 ತಾಸು ನೀರು ಹೋಗಿತ್ತು ಅಂದರೆ ನಾವು ಪೋಷಕಾಂಶ ಸಿಂಪರಣೆ ಮಾಡಿ ಆಮೇಲೆ ನೀರು ಇಳಿದ ಮೇಲೆ ಶಿಲೀಂಧ್ರನಾಶಕ ಕಾರ್ಬನ್ಡಿಜಿಮ್ 3 ಗ್ರಾಮ್ 1 ಲೀಟ್ರಿಗೆ ಹಾಕಿ ನಾವು ಆ ಬೆಳೆಗೆ ಸ್ಪ್ರೇ ಮಾಡಿದರೆ ಬೆಳೆಗಳನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹತ್ತಿನಲ್ಲೂ ಕೂಡ ಆಗಬೇಕು. ಈ ಉದಾಹರಣೆಯಲ್ಲಿ ಅಂದರೆ ಮಹಾಪೂರ ಬಂದಾಗ ಬೆಳೆ ಉಳಿಸ್ಕೊಳ್ಳೋರ ಬಗ್ಗೆ ಅಂದರೆ, ಈ ಕೋಣಂತಂಬಿಗೆ ಅಂತ ಗ್ರಾಮ ಇದೆ ನಮ್ಮ ಹಾವೇರಿ ತಾಲೂಕಿನಲ್ಲಿ, ವರದಾ ನದಿ ದಂಡೆ. ಅದು ಭಾಳ ಮಂದಿಗೆ ಗೊತ್ತಿರ್ತದೆ. ಈ ಜನಪ್ರಿಯ ಧಾರಾವಾಹಿ ಒಂದಿತ್ತು ಮೂಡಲ ಮನೆ ಅಂಥೇಳಿ. ಆ ಮೂಡಲ ಮನೆಯಲ್ಲಿ ಆ ಚಿತ್ರೀಕರಣ ಆಗಿದ್ದು ಅದೇ ಊರು. ಆ ಊರವರೊಬ್ಬರು ಬೀರಪ್ಪ ರಿತ್ತಿ ಕುರುಬರ್ ಅಂತ ಒಬ್ಬರು ಪ್ರಗತಿಪರ ರೈತರಿದ್ದಾರೆ. ಅವ್ರದ್ದು ಅಲ್ಲಿ ವರದಾ ನದಿ 6 ಇಂಚಿನಿಂದ 8 ಇಂಚು 9 ಇಂಚು ನೀರು ವಾರಗಂಟ್ಲೆ ನಿಲ್ತೈತಿ.
ಸೊ ಅಲ್ಲಿ ಅವರು ಟೊಮೆಟೊ ಬೆಳೆ ಉಳಿಸ್ಕೊತಾರೆ. ಅವರು ಹೆಂಗೆ ಉಳಿಸ್ಕೊತಾರೆ ಅಂದರೆ ಈ ಶಿಲೀಂಧ್ರನಾಶಕಗಳು ಬ್ಲೈಟಾಕ್ಸ್ ಇರ್ಬೋದು, ಕಾರ್ಬೆಂಡಿಜಿಮ್ ಇರ್ಬೋದು, ಇವನ್ನ ಒಂದು ಬಿಟ್ಟು ಒಂದು 3 ದಿನ 4 ದಿನಕ್ಕೊಮ್ಮೆ ಅದನ್ನು ಅವಕ್ಕೆ ಇದಕ್ಕೆ ಅಂದರೆ ಕೆಳಗೆ ಬಡ್ಡಿಗೆ ಉಪಚಾರ ಮಾಡ್ತಿರ್ತಾರೆ, ಮ್ಯಾಲೆ ಸ್ಪ್ರೇ ಮಾಡ್ತಿರ್ತಾರೆ. ಅವರು ಟೊಮ್ಯಾಟೊ ಅಂದರೆ ಇಳುವರಿನಲ್ಲಿ ಕಡಿಮೆ ಆಗ್ತದೆ, ಆದರೆ ಗಮನಾರ್ಹವಾಗಿ ಕಡಿಮೆ ಆಗೋದಿಲ್ಲ. ಯಾಕಂದರೆ ಈಗ ಟೊಮ್ಯಾಟೊ ರೇಟು ಇದೆ, ಚಿಲ್ಲರೆನಲ್ಲಿ 40-50 ರೂಪಾಯಿ ರೇಟ್ ಇದೆ. ಬಟ್ 12-15 ರೂಪಾಯಿ ರೇಟು ನಮಗೆ ಹೋಲ್ಸೇಲ್ನಲ್ಲಿ ಸಿಗ್ತದೆ. ಸೊ ಹಾಗಿದ್ದಾಗ ನಾವು ಬೆಳೆಗಳನ್ನು ಉಳಿಸ್ಕೊಳ್ಳೋಕ್ಕೆ ಆ ಥರದ್ದು ವ್ಯವಸ್ಥೆ ಮಾಡ್ಕೊಂಡ್ರೆ ಖಂಡಿತ ಅದಕ್ಕೆ ಅವಕಾಶ ಇದೆ. ಆದರೆ ಏನಂದರೆ ಮಳೆ ಬಂದೈತೆ ಅಂತ ಹೇಳಿ ಯಾಮಾರಂಗಿಲ್ಲ ಇಲ್ಲಿ. ಆಮೇಲೆ ಈ ಪೋಷಕಾಂಶಗಳು ಸಿಂಪರಣೆ ಮಾಡು, ಯಾರೋ ಒಬ್ಬರಿಗೂ ಈಗ ಕೂತ್ಕೊಂಡು ಹೇಳಿದಾನೆ, ಯೂಟ್ಯೂಬ್ನಾಗ ಹೇಳೋಣ ಅಥವಾ ಫೇಸ್ಬುಕ್ನಾಗ ಹೇಳಿದಾನೆ, ಇನ್ನೊಂದು ಆಕಾಶವಾಣಿ ಅಥವಾ ದೂರದರ್ಶನ ಸಂದರ್ಶನದಲ್ಲಿ ಹೇಳೋಣ, ಅದು ಮುಖ್ಯ ಅಲ್ಲ. ಅಲ್ಲಿ ಏನು ಪರಿಸ್ಥಿತಿ ಇದೆ ಅದನ್ನು ತಿಳ್ಕೊಬೇಕು. ಈಗ ಸುಮಾರಷ್ಟು ರೈತರು ಪರಿಸ್ಥಿತಿ ಏನಿದೆ, ಏನು ಕತೆ ಯಾವುದು ಕೂಡ ನೋಡೋದಿಲ್ಲ. ಮಳೆ ಬಂತು ಅಂದ ತಕ್ಷಣ ಯೂರಿಯಾ ಹಾಕೋದು, ಫರ್ಟಿಲೈಸರ್ ಹಾಕೋದು, ಇಂಥ ಜನರೇ ಜಾಸ್ತಿ. ಸೊ ಅದರಿಂದ ಎಷ್ಟರ ಮಟ್ಟಿಗೆ ಬೆಳೆ ಹಾನಿ ಆಗುತ್ತೆ, ಅಥವಾ ನೀವು ಹೇಳಿದ್ರಿ ಈಗಾಗಲೇ ಒಂದು ಸಾಕಷ್ಟು ಉದಾಹರಣೆ ಕೊಟ್ರಿ. ಸೊ ರೈಟ್ ಗೈಡೆನ್ಸಿಗೆ ಏನು ಮಾಡಬೇಕು ಜನ ಅಂತ, ಬಿಕಾಸ್ ಹಳ್ಳಿಯಲ್ಲಿ ನೆಟ್ವರ್ಕು ಸಿಗೋದಿಲ್ಲ, ಮೊಬೈಲಲ್ಲಿ ನೋಡ್ಕೊಳ್ಳೋಣ ಅಂದರೆ. ಈಗ ಹಾಗಂತ ಏನೂ ಇಲ್ಲ. ಈಗ ಯಾಕಂದರೆ ಕೆಲವೊಂದು ಪ್ರೈವೇಟ್ ನೆಟ್ವರ್ಕ್ ಅದಾವೆ, BSNL ಸಿಗಲಿಕ್ಕಿಲ್ಲ ಹಳ್ಳಿನಲ್ಲಿ, ಎಲ್ಲ ನೆಟ್ವರ್ಕು ಸಿಗ್ತವೆ. ಯಾಕೆ ನಾವು ನೋಡ್ತಾ ಇದ್ದೀವಲ್ಲ, ಈಗ 800-900 ಜನ ಒಂದೊಂದು ರೈತ ಸಂಪರ್ಕ ಕೇಂದ್ರ ಗುಂಪಿನಾಗಿದ್ದಾರೆ ಅಂದರೆ ಒಂದೊಂದು ಇದ್ರಾಗ 100 ಜನ ಆನ್ಲೈನ್ ಸಿಗ್ತಿರ್ತಾರೆ. ನಮಗೆ ಮಾಹಿತಿ ತೊಗೋಬೇಕು ಅಂತ ಮನಸ್ಸು ಮಾಡಿದರೆ ಎಲ್ಲರಿಗೂ ಇದೆ. ಈಗ ಇಲಾಖೆನವರು ಬೀಜ ಹಂಚ್ತಾರ ಅಥವಾ ಯಾವುದೋ ಸಬ್ಸಿಡಿ ವಸ್ತು ಕೊಡ್ತಾರ ಅಂದರೆ ನಾವು ಕ್ಯೂ ನಿಂತ್ಕೊಂಡು ಎಲ್ಲನೂ ತೊಗೊಂಬರ್ತೀವಿ. ಇಂಥವ್ರು ಬಿಟ್ಟಾರ ಅಂತ ನಾವು ಎಲ್ಲರ ಕೇಳ್ತೀವ? ಇಲ್ಲ, ಪ್ರತಿಯೊಬ್ಬರು ಹೋಗಿ ತೊಗೊತೀವಿ. ಮತ್ತು ಈ ಸಲಹೆ ಯಾಕೆ ತೊಗೋಬಾರ್ದು? ಅವರು ಅಲ್ಲಿ ಕೊಟ್ಟರೆ 60 ರೂಪಾಯಿನೋ 100 ರೂಪಾಯಿನೋ ಅಮ್ಮಮ್ಮ ಅಂದರೆ ಎಕರೆ ಒಂದು 500 ರೂಪಾಯಿದ್ದು ಅಥವಾ 5,000 ರೂಪಾಯಿದ್ದು ಸವಲತ್ತು ಕೊಡ್ಬೋದು. ಆದರೆ ಸಲಹೆ ಪಡೆದ್ರೆ ಲಕ್ಷಗಟ್ಟಲೆ ಆದಾಯ ಹೆಚ್ಚಿಗೆ ಪಡೆಯುವಂಥ ಒಂದು ಅವಕಾಶ ಇರ್ತದೆ. ಅದನ್ನು ನಾವು ಬಳಸ್ಕೋಬೇಕು. ಅದನ್ನು ನನ್ನ ಕಳೆದ ಸಂದರ್ಶನದಲ್ಲಿ ಹೇಳಿದ್ದೆ. ಪ್ರತಿ ಏನು ರೈತ ಸಂಪರ್ಕ ಕೇಂದ್ರದಲ್ಲಿ ಗ್ರೂಪ್ ಅದಾವ, ಅಲ್ಲಿ ಹಾಯ್, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಬಿಟ್ಟು ನಾವು ಇಂಥವು ಬೆಳೆ ಬಗ್ಗೆ ನಾವು ಇದನ್ನು ಮಾಹಿತಿ ಶೇರ್ ಮಾಡಿಕೊಂಡ್ರೆ ಖಂಡಿತ ಸಲಹೆ ಪಡಿಬೋದು. ಮತ್ತು ಅಲ್ಲಿ ನೀಡಲಿಲ್ಲಪ್ಪ, ರೈತ ಸಂಪರ್ಕ ಕೇಂದ್ರದಾಗ ಅಧಿಕಾರಿ ಅವನು ನೀಡಲಿಲ್ಲ, ಏನೋ ಒಂದು ಕಾರಣದಿಂದ ನೀಡಲಿಲ್ಲ ಅಂದರೆ ಮೇಲಿನವ್ರಿಗೆ ಸಂಪರ್ಕಿಸ್ಬೇಕು. ಎಲ್ಲರದ್ದು ನಂಬರ್ ಅದಾವ ವೆಬ್ಸೈಟ್ನಲ್ಲಿ. ಈಗ ಎಲ್ಲರ ನಂಬರು ಇದರಲ್ಲಿ ಸಿಗ್ತಾವೆ. ಇಂಥವ್ರು ಇಲ್ಲ ಅಂತ ಹೇಳೋದಿಲ್ಲ. ನೀವು ಗೂಗಲ್ನಾಗ ಹೋಗಿ ADA ಹಾವೇರಿ ಫೋನ್ ನಂಬರ್ ಅಂದರೆ ಕೊಟ್ಟೇ ಬಿಡ್ತದೆ, ಅದು ತಡ ಇಲ್ಲದೆ ಕೊಟ್ಬಿಡ್ತದೆ. ಅದಕ್ಕೆ ಮಾಹಿತಿ ಈಗ ಎಲ್ಲ ಫಿಂಗರ್ ಟಿಪ್ಸ್, ಬೆರಳ ತುದಿನಲ್ಲಿ ಮಾಹಿತಿ ಇದೆ ನಮಗೆ. ಅದನ್ನು ಅಳವಡಿಸ್ಕೊಳ್ಳೋವಂಥ ಜಾಣತನ ಬೇಕು. ಎಷ್ಟೋ ಜನ ಮಂದಿ ಅಲ್ಲಿ ಹೈಬ್ರಿಡ್ ಹತ್ತಿ ಬೀಜ ಬರ್ತದೆ, ಇಲ್ಲಿ ಕನಕ ಬೀಜ ಬರ್ತದೆ, ಅಥವಾ ಇಲ್ಲಿ ಇಂಥದ್ದು ಇದು ಯಾವುದೋ ಒಂದು ರಾಸಾಯನಿಕ ಬರ್ತದೆ ಅಂತ ಹೇಳಿ ಇವರಿಗೆ ಪುಸ್ಲಾಯಿಸಿ ಇವು ಯಾವುದೋ ಆಮೇಲೆ ಟಾನಿಕ್ ಅಂತ ಬರ್ತಾವೆ. ಈಗ ಮಳೆ ಹೆಚ್ಚಾದಾಗ ಟಾನಿಕ್ ಮಾರೋರು ಭಾಳ ಮಂದಿ. ಆ ಟಾನಿಕ್ ಮಾರೋರು ಏನಂದರೆ 800 ರೂಪಾಯಿ ಬಾಟ್ಲಿ, ಅದು 80-100 ರೂಪಾಯಿನೂ ಅದ್ರದ್ದು ಕಿಮ್ಮತ್ತು ಇರೋದಿಲ್ಲ. ಅದನ್ನು ಬಂದಾಗ ನನಗೆ 8 ಬಾಟ್ಲಿ ಫ್ರೀ ಕೊಡ್ತಾನಂದರೆ ಮತ್ತೊಬ್ಬರಿಗೆ 30 ಬಾಟ್ಲಿ ಮಾರಿಸ್ತೀನಿ ನಾನು. ಈ ನಯವಂಚಕತನ, ಈ ಆತ್ಮವಂಚನೆ ಯಾಕೆ ಮಾಡಬೇಕು? ನಾವು ಮಾಡಬಾರ್ದು. ಇಂಥದ್ದು ಆಗ್ತಾ ಇದ್ದಾವೆ. ಇವು ಎಲ್ಲ ನಾವು ಸ್ವತಃ ನೋಡಿದ್ದು. ಇದಾಗಬಾರ್ದು. ಯಾವಾಗಲೂ ಪರಿಕರಗಳನ್ನು ಅಧಿಕೃತ ಮಾರಾಟಗಾರರಲ್ಲಿ ಬಿಲ್ ಪಡೆದೇ ಕೊಡಬೇಕು. ಆಮೇಲೆ ನಿನ್ನೆ ಒಬ್ಬರು ರೈತರು ಅವನು ಹೇಳೋಣ, ಗೊಂಡೆ ಹುಳ ಐತಿ ಕೊಡಪ್ಪ ಔಷಧ, ಅವ್ರು ಕೊಟ್ಬಿಟ್ರು. ಅದು 1 kg ಪ್ಯಾಕೆಟ್ ತೊಗೊಂಬಂದರು, ಅದು ದುಬಾರಿದು ಔಷಧ. ಆಮೇಲೆ ಇಲ್ಲಪ್ಪ ನೀ ಬೆಳಗ್ಗೆ ಫೋನ್ ಮಾಡು, ನೋಡಿದರೆ ಆತ ಕ್ರಾಪ್ ಎನ್ಯುಮರೇಟರ್, ಬೆಳೆ ಸಮೀಕ್ಷೆ ಕಾರ್ಯಕರ್ತ ಆತ. ಇಲ್ಲ, ನೀ ಬೆಳಗ್ಗೆ ಫೋನ್ ಮಾಡು ಹೇಳೋಣ ಅಂತ. ನೋಡಿದರೆ ಅಲ್ಲಿ ಗೊಂಡೆ ಹುಳನೇ ಇಲ್ಲ ಆ ಹೊಲದಾಗ, ಅಲ್ಲಿದ್ದಿದ್ದು ಬುಡ ಕೊಳೆ ರೋಗ. ಅದಕ್ಕೆ ಬಳಸಬೇಕಾಗಿದ್ದು ಕಾರ್ಬೆಂಡಿಜಿಮ್, ಶಿಲೀಂಧ್ರನಾಶಕ. ಸೊ ಇಂಥ ತಪ್ಪು ತುಂಬ ಮಾಡ್ತೀವಿ ನಾವು. ಅದನ್ನು ಮಾಡಬಾರ್ದು. ಆಮೇಲೆ ಮೆಕ್ಕೆಜೋಳದಲ್ಲಿ ಈಗ ತೇವಾಂಶ ಜಾಸ್ತಿ ಆಯಿತು ಅಂದರೆ ಈ ಪೋಕಾ ಬೋಯಿಂಗ್ ಅಂತ, ಅಂದರೆ ಸುಳಿ ತಿರುಪಣೆ ಆಗೋದು,
ಅದು ಭಾಳ ಬರ್ತದೆ. ಸೊ ಅದಕ್ಕೆ ಶಿಲೀಂಧ್ರನಾಶಕಗಳನ್ನು ಬಳಸೋದು ಮತ್ತು ಪೋಷಕಾಂಶಗಳನ್ನು ಸಿಂಪರಣೆ ಮಾಡೋದು. ಎಷ್ಟು ಈಗ ಒಂದು ಗಿಡಕ್ಕೆ ಈ ಸಿಂಪರಣೆ ಮಾಡುವಾಗ ಎಷ್ಟು ಪೋರ್ಷನಲ್ಲಿ ಮಾಡಬೇಕು ಅದೆಲ್ಲ ಹೇಗೆ ಅಂತ? ಅಲ್ಲ, ಒಂದು ಸಾಮಾನ್ಯವಾಗಿ ಬೆಳೆ ತುಂಬ ಬೆಳೆದಿದ್ದಿತ್ತು ಅಂದರೆ ನಾವು 200 ಲೀಟರ್ ಈ 15 ಲೀಟ್ರದಿದ್ದರೆ 14ರಿಂದ 15 ಸ್ಪ್ರೇಯರ್ನಷ್ಟು ದ್ರಾವಣವನ್ನು ನಾವು ಬಳಸಬೇಕಾಗ್ತದೆ. ಆಮೇಲೆ ಆ ಪೋಷಕಾಂಶ ಪ್ರಮಾಣ ಹೇಳಿದ್ನಲ್ಲ, ಆ ಪೋಷಕಾಂಶ ಪ್ರಮಾಣ ಏನಿದೆ ಅದು ನಾವು ಮಣ್ಣಿನ ತೇವಾಂಶ, ಬೆಳೆ ಹಂತ ಅದನ್ನು ನೋಡ್ಕೊಂಡು ನಾವು ಬಳಸಬೇಕು. ಅದು 1ರಿಂದ 5 ಗ್ರಾಮ್ ಬರೀ ಒಂದೇ ಪೋಷಕಾಂಶ ಬಳಸ್ತೀನಿ. ಆಗ ಕಬ್ಬಿನಲ್ಲಿ ಹೇಳಿದೆ ಮುಳುಗ್ತದೆ ಕಬ್ಬು ಅಂದರೆ 10 ಗ್ರಾಮ್ವರೆಗೂ ಬಳಸಿರಿ ಅಂತ. ಸೊ ಅದನ್ನು ಆ ಥರನೂ ಅವಕಾಶ ಇದೆ. ಆಮೇಲೆ ಈಗ ಯೂರಿಯಾ ಸ್ಪ್ರೇ ಮಾಡಿರಿ ಹೂವು ಬರಬೇಕಾದ್ರೆ ಸೋಯಾಬೀನಲ್ಲಿ ಎಷ್ಟು 2% ಅಂದರೆ ಅಲ್ಲಿ 20 ಗ್ರಾಮ್ ಹಾಕ್ಬೋದು ಅಂತ. ಆದರೆ ಈಗಿರೋ ಮಟ್ಟಿಗೆ ನಮ್ಮ ಮಳೆ ಹೆಚ್ಚಿಗೆ ಬರೋ ಪ್ರದೇಶ ಏನದಾವೆ ಸೋಯಾಬೀನ್ ಬೆಳೆಯೋ ಅಲ್ಲಿ ಯೂರಿಯಾ ಸಿಂಪರಣೆ ಬೇಡ, ಬೇರೆ ಪೋಷಕಾಂಶ ಮಾಡಿ. ಯಾಕಂದರೆ ಈ ತುಕ್ಕು ರೋಗದ ಬಾಧೆ ಬರ್ತಾಯಿದೆ. ಆಮೇಲೆ ಇಂದು ಕರಿದು ಮೂತಿ ಹುಳು ಒಂದು ಭಾಳ ಬಾಧೆ ಮಾಡ್ತದೆ. ಹೆಸರು ಬೆಳೆಯಲ್ಲಂತೂ ಈ 2-3 ವರ್ಷದಿಂದ ಭಾಳ ಬಾಧೆ ಮಾಡ್ತಾಯಿದೆ. ಸೊ 6-8 ಕ್ವಿಂಟಲ್ ಬರೋ ಹೆಸರು 2-3 ಕ್ವಿಂಟಲ್ಲು ಸಹಿತ ಬಂದಿಲ್ಲ. ಸೊ ಅಂಥಲ್ಲಿ ಅದಕ್ಕೆ ಕ್ಲೋರಂಟ್ರಿನಿಪೋಲ್ ಅಥವಾ ಇಮಾಮೆಕ್ಟಿನ್ ಬೆಂಜೋಯಿಟು ಇಂಥ ಕೀಟನಾಶಕಗಳನ್ನು ಬಳಸಿದರೆ ಒಳ್ಳೆಯದು. ಈ ಸಂದರ್ಭದಲ್ಲಿ ಈಗ ಮಳೆ ಸ್ವಲ್ಪ ಎಲ್ಲ ಕಡೆ ಕಾಣಿಸ್ತಾ ಇದೆ, ಯಾವ ಕ್ರಾಪನ್ನು ಬೆಳಿಬೇಕು? ಬಿಕಾಸ್ ಇಷ್ಟು ದಿನ ರೆಗ್ಯುಲರ್ ಆಗಿ ಆಗುವಂಥದ್ದಾಗಿರಲಿಲ್ಲ. ಸೊ ಏನು ಹೇಳ್ತೀರಿ, ಯಾವ ಜಾಗದಲ್ಲಿ ಯಾವ್ದು ಸೂಕ್ತ? ಈ ಜೂನ್ ಜುಲೈ ತಿಂಗಳಲ್ಲಿ ಬಯಲುಸೀಮೆ ಏನಿದಾವಲ್ಲ ಎಲ್ಲ ಬಿಸಿಲಿನ ಪ್ರದೇಶಗಳು, ಇಲ್ಲಿ ಬಿಸಿಲು ಚೆನ್ನಾಗಿ ಸಿಗ್ತದೆ ಬೆಳೆಗಳಿಗೆ. ಸೊ ಇಲ್ಲಿ ಇಳುವರಿ ಕಡಿಮೆ ಆಗ್ತದೆ, ಅದು ರೈಡರ್ ಇರೋದೇ ಅದು ಇಳುವರಿ ಕಡಿಮೆ ಆಗ್ತದೆ ಅಂದ್ಕೊಂಡ್ರೂ ಕೂಡ ಈ ಪೋಷಕಾಂಶಗಳ ಸೂಕ್ತ ನಿರ್ವಹಣೆಯೊಂದಿಗೆ ಹತ್ತಿ ತಕ್ಕ ಮಟ್ಟಿಗೆ ಹತ್ತಿ ಮಾಡ್ಬೋದು ಬಯಲುಸೀಮೆಯಲ್ಲಿ. ಆಮೇಲೆ ಮೆಕ್ಕೆಜೋಳ ಮಾಡ್ಬೋದು. ಆಮೇಲೆ ಸೋಯಾಬೀನ್ ಕೂಡ ಹಾಕ್ಬೋದು ಇವನ್ನ. ಆಮೇಲೆ ಈ ಸೀಮಾಂತ ಜಮೀನುಗಳು ಅಂದರೆ ಫಲವತ್ತತೆ ಕಡಿಮೆ ಇರ್ತಕ್ಕಂಥ ಜಮೀನುಗಳಲ್ಲಿ ನಾವು ಈ ಸಿರಿಧಾನ್ಯಗಳು, ನವಣೆ ಇರ್ಬೋದು, ಸಾಮೆ ಇರ್ಬೋದು, ರಾಗಿ ಇರ್ಬೋದು. ಈಗೆಲ್ಲ ನಮ್ಮದು ಕೇಂದ್ರ ಒಣವಲಯ ಅಥವಾ ಈ ದಕ್ಷಿಣ ಆಗ್ನೇಯ ಒಣವಲಯ ಅಂದರೆ ಸೌತ್ ಈಸ್ಟ್ ಅಥವಾ ಸೆಂಟ್ರಲ್ ಡ್ರೈ ಝೋನ್ ಏನಿದ್ದಾವೆ ಅಂದರೆ ಹರಿಹರ ದಾವಣಗೆರೆಯಿಂದ ಹಿಡ್ಕೊಂಡು ಕೋಲಾರ ಚಿಕ್ಕಬಳ್ಳಾಪುರವರೆಗೆ ಏನು ಪೂರ್ವದ ಭಾಗ ಇದೆ ಅಲ್ಲಿ ಈಗೆಲ್ಲ ಶೇಂಗಾ ರಾಗಿ ಬಿತ್ತಾರೆ. ಅವನ್ನ ತೊಗರಿನ ಅಕ್ಕಡಿಯಾಗಿ ಹಾಕ್ಕೊಂಡು. ಸೊ ಇಲ್ಲೇನು ಇದು ಅಂದರೆ ಅಕ್ಕಡಿ ಬೆಳೆ ಹಾಕ್ಕೊಂಡು ನಾವು ರಾಗಿ ಬಿತ್ತೇವಪ್ಪ ಅದರಲ್ಲಿ ಸಾಸಿವೆ, ಹುಚ್ಚೆಳ್ಳು ಅಥವಾ ಗುರಳ್ಳು, ಆಮೇಲೆ ಅಲಸಂದೆ, ಆಮೇಲೆ ಎಳ್ಳು ಇವುಗಳನ್ನೆಲ್ಲ ಬೆರೆಸ್ಕೊಂಡು ಹಾಕ್ಕೊಂಡ್ರೆ ನಮಗೆ ಒಂದಿಲ್ಲ ಒಂದು ಬೆಳೆ ನಮ್ಮ ಕೈ ಹಿಡಿತದೆ. ಸರ್, ಕೊನೆಯದಾಗಿ ಆತುರ ಬಿದ್ದು ಫರ್ಟಿಲೈಸರನ್ನು ಹಾಕೋದು, ಆತುರ ಬಿದ್ದು ಏನಾದರೂ ಒಂದು ಹೊಸತನ್ನು ಮಾಡೋದಕ್ಕೆ ಹೋಗಿ ಕೈ ಸುಟ್ಕೊಳ್ಳುವಂಥವ್ರು ತುಂಬ ರೈತರಿದ್ದಾರೆ. ಸೊ ಇವರಿಗೆಲ್ಲ ಒಂದು ಮೆಸೇಜ್ ಏನು ಕೊಡ್ತೀರಿ? ಅದಕ್ಕೆ ಏನು ಇವತ್ತು ಈ ವರ್ಷದ ಮಳೆಗಾಲ ಹೆಂಗಿದೆ ಅಲ್ಲ, ಈಗ ಮಳೆ ಆದಲ್ಲಿ ಮುಂದೆ ಮಳೆ ಆಗ್ತದೆ ಅನ್ನೋದು ಭರವಸೆ ಇಲ್ಲ. ಸೊ ಆ ದೃಷ್ಟಿನಲ್ಲಿ ನಾವು ಮಣ್ಣಿಗೆ ಗೊಬ್ಬರ ಹಾಕಬೇಕಾದ್ರೆ 20-25 kgಕ್ಕಿಂತ ಹೆಚ್ಚಿಗೆ ಗೊಬ್ಬರ ಹಾಕೋದು ಬೇಡ. ತೇವಾಂಶ ಇದೆ ಅಂದರೆ ನಾವು ಅದರ ಬದಲು ಪೋಷಕಾಂಶ ನಿರ್ವಹಣೆನ ಮಾಡ್ಕೊಳ್ಳಿಕ್ಕೆ ಈ ಹೆಸರು, ಉದ್ದು, ಸೋಯಾಬೀನು ಯಾವ ಹಂತದೊಳಗೂ ನಾವು ಕೈಲೇನೆ ಸ್ಪ್ರೇ ಮಾಡ್ಬೋದು. ದೊಡ್ಡವಾದರೆ ಮೆಕ್ಕೆಜೋಳ, ಜೋಳ, ಆಮೇಲೆ ಕಬ್ಬು ಇಂಥ ಬೆಳೆ ಆದರೆ ಡ್ರೋನ್ ಬಳಸಿ ಸಿಂಪರಣೆ ಮಾಡ್ಬೋದು. ಈಗ ತಕ್ಕ ಮಟ್ಟಿಗೆ ಅವುಗಳ ಲಭ್ಯತೆ ಇದೆ. ನಾವು ಮೊದಲೇ ಸ್ವಲ್ಪ ನಾವು ಅಂದರೆ ಅವನು 400 ಕೇಳಲ್ಲ 500 ಕೇಳಿದರೆ ಬೇಡ ದುಬಾರಿ ಆಗುತ್ತೆ. ಅಲ್ಲಿ ನಾವು ಏನಾಗುತ್ತೆ, ಒಂದು 5 kg ಅಲಸಂದಿದು ರೇಟು ಆಗೋದಿಲ್ಲ. ಅವನು ಕೇಳೋದು 5 kg ಅಲಸಂದಿ ಅಥವಾ 5 kg ಹತ್ತಿದು ಸಹಿತ ಅದು ಬೆಲೆ ಆಗ್ತಿರೋದಿಲ್ಲ. ಅಷ್ಟಕ್ಕೆ ಶಾಣೆತನ ಮಾಡೋದು ಬೇಡ. ನಾವು ಆ ಪೋಷಕಾಂಶಗಳನ್ನು ಬಳಸ್ತಕ್ಕಂಥದ್ದು, ಮಣ್ಣಿಗೆ ಪೋಷಕಾಂಶ ಬಳಸೋದು ಕಡಿಮೆ ಮಾಡಬೇಕು. ಮತ್ತು ಈ ರೋಗ ರುಜಿನ ಏನದಾವೆ ಅವುಗಳನ್ನು ತಕ್ಷಣ ನೀವು ಅರ್ಥ ಮಾಡ್ಕೋಬೇಕು. ಯಾವ ತಜ್ಞರು ಎಲ್ಲ ಕಡೆ ಇದ್ರಿ. ಈಗ ಹೋಬಳಿ ಮಟ್ಟದಲ್ಲಿ ಒಂದು ಅಧಿಕೃತ ಆಫೀಸ್ ಇದೆ ಅಂದರೆ ಅಲ್ಲಿ ಎಲ್ಲ ಬೆಳೆಗಳ ಬಗ್ಗೆನೂ ತಿಳ್ಕೊಬೋದು. ತೋಟಗಾರಿಕೆ ತಜ್ಞರು ಕೂಡ ರೈತ ಸಂಪರ್ಕ ಕೇಂದ್ರದಲ್ಲಿ ಬಂದು ಸವಲತ್ತು ಕೊಡ್ತಕ್ಕಂಥದ್ದು. ಆಮೇಲೆ ಈ ಸಂಪರ್ಕ ವಿಜ್ಞಾನಿಗಳು ಅಂತೇಳಿ ಎಲ್ಲ ವಿಶ್ವವಿದ್ಯಾಲಯಗಳೊಂದಿಗೆ ಸಂಪರ್ಕ ಮಾಡಿ ಇಲಾಖೆನವರು ಆ ವ್ಯವಸ್ಥೆ ಮಾಡಿದ್ದಾರೆ. ಸೊ ಅವ್ರದ್ದು ನಾವು ಪ್ರಯೋಜನ ಪಡ್ಕೊಂಡ್ರೆ ತುಂಬ ಅನುಕೂಲ ಆಗ್ತದೆ. ಮತ್ತು ಈಗ ಜಾಣತನ ಇರೋದು
ಈ ವರ್ಷ ಮಳೆ ಕಡಿಮೆ ಇರೋದ್ರಿಂದ ಕಳೆ ಖರ್ಚು ಕಡಿಮೆ, ಔಷಧ ಖರ್ಚು ಕಡಿಮೆ, ಗೊಬ್ಬರ ಖರ್ಚು ಕಡಿಮೆ. ಈಗೇನಾಗ್ತದೆ, ನಿವ್ವಳ ಉಳಿತಾಯ ನಮಗೆ ಆಗ್ತದೆ. ಈಗೊಂದು 4 ಕಾಸು ಉಳಿಸ್ಲಿಕ್ಕೂ ಅವಕಾಶ ಆಗ್ಬೋದು. ಸೊ ಅದಕ್ಕೆ ನಾವು ಮುಂದಾಗಬೇಕು. ಮತ್ತು ಮುಂದೆ ಬರೋಂಥದ್ದು ಅಂದರೆ ಇನ್ನು ತಿಂಗಳು ಕಳೆದ್ರೆ ಹೇಗಿರ್ತದೆ ಅನ್ನೋದನ್ನು ಏನಿದೆಯಲ್ಲ ಆವಾಗಿನ ಮಾಹಿತಿನ ನೀವು ತಜ್ಞರಿಂದ ತಿಳ್ಕೊಂಡು ಮುಂದಿನ ಕ್ರಮ ವಹಿಸಿದರೆ ತುಂಬ ಒಳ್ಳೆಯದು. ಆತುರಗಾರನಿಗೆ ಬುದ್ಧಿಮಟ್ಟ ಅಂತೇಳಿ ನಮ್ಮ ಹಳೆ ಮೈಸೂರಿನಲ್ಲಿ ಗಾದೆ ಮಾತಿದೆ. ಅದಕ್ಕೆ ಆತುರಗಾರನಿಗೆ ಬುದ್ಧಿಮಟ್ಟ ಅಂತೇಳಿ. ಸೊ ಅಂದರೆ ಈ ನಾವೇನಂತೇವೆ, ಇವನಿಗೆ ಮೊಣಕಾಲು ಕೆಳಗೆ ಬುದ್ಧಿ ಇದೆ ಅವನಿಗೆ ಅಂತ ಹೇಳಿ ಕೆಲವು ಕಡೆ ಬಳಸ್ತಾರೆ. ಸೊ ಆ ಥರ ಅನ್ಸ್ಕೊಳ್ಳೋದು ಬೇಡ. ಯಾರನ್ನ ಕೇಳಿದ್ರು ಆಮೇಲೆ ಇನ್ನೊಂದು ಭಾಳ ರೈತರ ಹತ್ರ ನಾನು ನೋಡಿದ್ದೀನಿ, ಗ್ರೂಪ್ನಾಗ ಏನಾರ ಮಾಹಿತಿ ಶೇರ್ ಮಾಡ್ಕೊಳ್ರಿ ಅಂದರೆ ಅವಮಾನ ಆಕತಿ ಅಂತ ತಿಳ್ಕೊತಾರೆ. ನಾವೆಲ್ಲರೂ ಎಲ್ಲ ಕಲಿತು ಜಾಣರಾಗಿ ಹುಟ್ಟಿರೋದಿಲ್ಲ. ನಮಗೆ ಗೊತ್ತಿಲ್ಲದನ್ನ ಕೇಳಿದರೆ ಅವಮಾನ ಅಲ್ಲ. ಒಕ್ಕಲ್ತನದಾಗ ಅವನು 40 ವರ್ಷ ಒಕ್ಕಲ್ತನ ಮಾಡಿದ್ರು ಅವನಿಗೆ ಗೊತ್ತಿಲ್ಲದ್ದು ಬೇಕಾದಷ್ಟು ಸಂಗತಿ ಈ ವರ್ಷ ಆಗ್ಬೋದು. ಅದನ್ನು ನಾವು ಅರ್ಥಕೊಂಡು ಅವನು ವಿಜ್ಞಾನಿ 20 ವರ್ಷದವನದಾನೋ 30 ವರ್ಷದವನದಾನೋ, ನಾನು 50 ವರ್ಷದವನಿದ್ದೀನೋ 60 ವರ್ಷದವನು, ಅದು ಮುಖ್ಯ ಅಲ್ಲ. ಅವನು ಸಂಪನ್ಮೂಲ ವ್ಯಕ್ತಿ, ನಾನು ಮಾಹಿತಿ ಬೇಕಿರೋ ವ್ಯಕ್ತಿ. ಅದನ್ನು ತಿಳ್ಕೊಂಡು ನಾವು ಮಾಹಿತಿ ಪಡ್ಕೊಂಡು ಒಳ್ಳೆ ಬೆಳೆ ಬೆಳೆದ್ರೆ ಎಲ್ಲರಿಗೂ ಒಳ್ಳೆಯದಾಗ್ತದೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಸೊ ಇದಿಷ್ಟು ಕೂಡ ಗೊಲ್ಲಾರ್ ಸರ್ ಕೊಟ್ಟಂತಹ ಮಾಹಿತಿ. ಯಾವ ಬೆಳೆಯನ್ನು ಬೆಳಿಬೇಕು, ಎಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಹಾಕಬೇಕು, ಅತಿಯಾದರೆ ಅಮೃತವು ವಿಷವೇ ಅಂಥೇಳಿ ಈ ಒಂದು ಮೆಸೇಜನ್ನು ಕೊಟ್ಟರು. ಅಂದರೆ ರೈತರು ಆ ಥರದಲ್ಲಿ ಯಾವುದೇ ನಿರ್ಧಾರವನ್ನು ಕೈಗೊಳ್ಳಬೇಡಿ ಅಂಥೇಳಿ. ಮತ್ತೆ ಮತ್ತೊಂದು ಟಾಪಿಕ್ ಜೊತೆ, ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ.